ಕೇಂದ್ರದಲ್ಲಿ ಮೇಡಮ್ ಡೆಲ್ಲಿನಲ್ಲಿ ಕೂತ್ಕೊಂಡು ಅವ್ರೇನೋ ಒಂದು ಉತ್ತರ ಕೊಟ್ಬಿಟ್ರು ಮಾಡಿಬಿಟ್ರು, ನಾವೇನಾದ್ರು ವಾಪಸ್ ರಿವರ್ಸ್ ಕೇಳ್ಕೊಳ್ಳೋಣ ಅಂತಂತಂದರೆ ನಮಗೆ ಅವಕಾಶ ಇಲ್ಲ. ಯಾಕಂದರೆ ಅವ್ರು ನಮ್ಮನ್ನು ಹತ್ರ ಬಿಟ್ಕೊಳ್ಳಲ್ಲ. ಅವ್ರಿಗೆ ಕನ್ನಡ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ. ಇಟ್ಸ್ ಓಕೆ, ಬಿಕಾಸ್ ಅವ್ರು ಕನ್ನಡದಂತಲ್ಲ, ಕನ್ನಡದಿಂದ ಆಯ್ಕೆ ಆಗಿದ್ದಾರೆ ಹೊರತು. ಬಟ್ ಅವ್ರನ್ನೇ ನಮ್ಮನ್ನೇನು ಬಿಟ್ಕೊಳ್ಳಲ್ಲ. ನಿಮ್ದು ಏನರಪ್ಪ ಪ್ರಶ್ನೆ ಅಂತ ನಮ್ಮನ್ನೇನು ಯಾವತ್ತೂ ಕೇಳೂ ಇಲ್ಲ, ಕೇಳ್ತಾರೆ ಅಂತ ನನಗೇನು ಅನಿಸೂ ಇಲ್ಲ. ಹೋಲಿ ಇಲ್ಲಿಗೆ ಬಂದರೆ ಕೇಳ್ಕೊಬೋದು, ನಮಗೆ ಬರೋ ಅರ್ಧಂಬರ್ಧ ಇಂಗ್ಲೀಷಲ್ಲಿ ಅದಿಲ್ಲ. ಆಯ್ತಪ್ಪ ಬೇಡ ಬಿಡ್ರಪ್ಪ, ಅಲ್ಲಿ ಮೇಡಮ್ ಕೈಲಿ ಇಸ್ಕೊಂಬಂದು ನೀವಾರು ಕರೆಕ್ಟಾಗಿ ಹೇಳ್ರಪ್ಪ ಅಂತಂದರೆ ಇಲ್ಲಿ ನಮ್ಮ ರಾಜ್ಯ BJPನವರು ಮಗಕ್ಕೆ ಟವಲ್ ಹಾಕೊಂಡು ಓಡಾಡ್ತಿದ್ದೀರಿ, ಎಲ್ಲ ಅವ್ರು ಹೇಳ್ತಾರೆ ಅಂತ ಕೇಳಿದ್ರೆ ರಾಜಕಾರಣ ಹೇಳ್ಬಿಡ್ತೀರಿ. ಈಸಿ ಇವತ್ತಾಗಿರೋದು ಅದೇ. ಬಟ್ ಅವ್ರು ಹೇಳೋದೇನು, ಕನ್ನಡಿಗರ ತೆರಿಗೆ ದುಡ್ಡಲ್ಲಿ ಚಾರ್ಟೆಡ್ ವಿಮಾನದಲ್ಲಿ ದೆಹಲಿಗೆ ಹೋಗಿರೋ ಸಿದ್ದರಾಮಯ್ಯ ಕಂಬಿ ಇಲ್ಲದೆ ರೈಲು ಬಿಡ್ತಾ ಇದ್ದಾರೆ ಅಂತೇನೋ ಒಂದು ಪೋಸ್ಟರ್ ಅಂತೆ BJP ಅವರದ್ದು. ಏನರಪ್ಪ ಈ ಪೋಸ್ಟರ್ ಮಾಡಿದ್ದಂತಹ ಪಿಕಾಸೋಗಳು ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಪಿಕಾಸೋಗಳು ನಿಮ್ಮ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಚೀಫ್ ಮಿನಿಸ್ಟರ್ಗಳು ಎಷ್ಟೆಷ್ಟು ಚಾರ್ಟೆಡ್ ವಿಮಾನಗಳನ್ನು ಬಳಸಿರ್ತಾರಪ್ಪ. ಏನಾದ್ರೂ ಅದಕ್ಕೊಂದು ನೈತಿಕತೆ ಇದೆಯಾ ಯಾರಿಗಾದ್ರೂ? ಯಾವುದೇ ಸರ್ಕಾರದಲ್ಲಿ ಯಾರಿಗಾದ್ರೂ ಇದೆಯಾ ಚಾರ್ಟೆಡ್ ವಿಮಾನಗಳ ಬಳಕೆ ವಿಚಾರದಲ್ಲಿ? ಇದೆಯಾ? ಆಗ ಕನ್ನಡಿಗರ ತೆರಿಗೆ ದುಡ್ಡು ಆಗಿರಲಿಲ್ವಾ? ಅದು ಆಗಲ್ವಾ? ಇವ್ರು ಬಳಸವಾಗಲ್ಲ. ಎಸ್, ಕಾಂಗ್ರೆಸ್ನವರು ಅಂಕಿಅಂಶ ಸಮೇತ ಪ್ರಶ್ನೆ ಕೇಳ್ತಾರೆ. ಅನುದಾನ ಬಂದಿಲ್ಲ, ತೆರಿಗೆ ಹಂಚಿಕೆ ಬಂದಿಲ್ಲ, ಬರ ಪರಿಹಾರ ಮುಖ್ಯವಾಗಿ ಬಂದಿಲ್ಲ, ಕೆಲವು ಯೋಜನೆಗಳಿಗೆ ಅನುದಾನ ಬಂದಿಲ್ಲ, ಅನುಮತಿ ಸಿಕ್ಕಿಲ್ಲ ಅಂತ. ನೀವು ಕಳೆದ 10 ವರ್ಷಗಳ ಹಳೆ ಕತೆ ಹೇಳ್ತೀರಾ, UPA ಅವಧಿ 10 ವರ್ಷಗಳ ಹಳೆ ಕತೆ ಹೇಳ್ತೀರಾ. ಈಗ ಏನೆಲ್ಲ ಬಂದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ಅದಕ್ಕೆ ಯಾರೂ ಕೂಡ ಉತ್ತರ ಕೊಡ್ತಾ ಇಲ್ಲ. ನೋಡ್ರಿ, ಇವಾಗ ಬಂದಿದೆ ಅವಾಗ ಬಂದಿದೆ ಅಂತಲ್ಲ, ನಾವು ಕೇಳ್ತಾ ಇರೋದು ಕರ್ನಾಟಕಕ್ಕೆ ಅದು ಅನುದಾನ ಎಷ್ಟು ಬಂದಿದೆ, ದುಡ್ಡು 10 ವರ್ಷದಲ್ಲಿ ಎಷ್ಟು ಬಂದಿದೆ. ನಮ್ಮ ಮೋದಿ ಅವಧಿ ತಾನೇ, ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅನ್ಯಾಯ ಆಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರಿಗೆ ದೇಶ ವಿಭಜನೆ ಆಗುವಂಥದ್ದು ಸುದ್ದಿ ಆಗ್ಬಿಟ್ಟಿದೆ. ಬರಗಾಲದಲ್ಲಿ ಹಣ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಈ ಕೇಂದ್ರದವ್ರು ಆಗ್ಲೇ ಬಿಡುಗಡೆ ಮಾಡಿದ್ದಾರೆ, ರಾಜ್ಯ ಸರ್ಕಾರ ಜನರಿಗೆ ದಾರಿ ತಪ್ಪಿಸೋ ಸಲುವಾಗಿ ಅದು ಮರಿ ಮಾಸ್ತಾ ಇದೆ. ಜನತೆಗೆ ತಲುಪ್ತಾ ಇಲ್ಲ ಅಂಕಿಅಂಶ, ಜನತೆಗೆಲ್ಲ ತಲುಪಿದೆ. ಈ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಜನರನ್ನ ದಾರಿ ತಪ್ಪಿಸೋ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನರೇಂದ್ರ ಮೋದಿಜಿಯವರ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ 2,80,000 ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಅದೇ ಬುರುಡೆ ಬಿಡಬೇಡ್ರಿ ರೀ, ಎಲ್ಲ ಸೇರ್ಕೊಂಡು ಅಧ್ಯಕ್ಷರಾಗಿದ್ದೀರಿ, ಸ್ವಲ್ಪ ಅಧ್ಯಯನ ಮಾಡೋದು ಕಲ್ತ್ಕೊಳ್ಳಿ. ಸುಮ್ಮನೆ ಅದೇ ಬುರುಡೆ ಬಿಡ್ತಾರೆ. 2,80,000 ಕೋಟಿ ಲೆಕ್ಕಾಚಾರ ನೀವು ಕೊಡ್ತಿರೋದು ಸರಿ ಇದೆ, ಅವ್ರು ಕೊಡ್ತಿರೋದು ಸರಿ ಇದೆ, ಅದು ದೊಡ್ಡದಲ್ಲ ಸಮಸ್ಯೆ. ಏನಕ್ಕದು ಡಿವೈಡ್ ಮಾಡ್ರಯ್ಯ ಅಂತಂದರೆ ಯಾರು ಒಬ್ಬರು ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಾರಿದಪ್ಪ ಮಾತಾಡ್ತೀರಿ. ಒಂದು ಕೆಲಸ ಮಾಡಿರಿ, BJP ಅಧ್ಯಕ್ಷರು, ನೀವು ಹೆಂಗಿದ್ದೀರಿ ಎಲ್ಲವನ್ನು ಅರ್ಥಕೊಂಡಂಗೆ ಕಾಣಿಸ್ತಿದೆ. ನಾಳೆ ನಾಳಿದ್ದೆಲ್ಲ ನಮ್ಮ ಆಫೀಸ್ ಕಡೆ ಬನ್ನಿರಿ, ನಾನೇ ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೋತೀನಿ. ಆ ನೇರಲ್ಲಿ ಜನಕ್ಕೆ ನೀವು ಕರೆಕ್ಟಾಗಿ ವರ್ಣನೆ ಮಾಡಿ ಹೇಳ್ಬಿಡ್ರಪ್ಪ. ಸುಮ್ಮನೆ ಯಾಕೆ, ಬರ್ರಿ. ಯಾವ ರೀತಿ ದಾರಿ ತಪ್ಪಿಸಿ, ಹೆಂಗೆ ದಾರಿ ತಪ್ಪಿಸಿದ್ದಾರೆ ಅಂತ ಜಾಡ್ಸಾಗಿ ಬಿಸಾಕ್ಬಿಟ್ರೆ ಹೇಳ್ತೀನಿ ಎಲ್ಲರೂ. ನಾನೇ ಕೂತ್ಕೋತೀನಿ ನಿಮ್ಮ ಜೊತೆ. ಎಸ್, ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಿದರೆ, ಇತ್ತ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ BJP ನಾಯಕರು ಪ್ರತಿಭಟನೆ ನಡೆಸಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಧರಣಿ ಕುಳಿತುಕೊಂಡ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪೊಲೀಸರು ಅವರನ್ನ ತಡಲಿಕ್ಕೆ ಪ್ರಯತ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಚಿವರುಗಳ ಕಚೇರಿಗೆ ಬೀಗ ಹಾಕಲಿಕ್ಕೂ ಕೂಡ ಮುಂದಾದ್ರು. ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡ್ರು. ವಿಶೇಷ ಅಂದ್ರೆ BJPಯ ಈ ಪ್ರತಿಭಟನೆಯಲ್ಲಿ JDS ಶಾಸಕರು ಯಾರು ಕೂಡ ಪಾಲ್ಗೊಳ್ಳಿಲ್ಲ. ಮಾಜಿ CM ಕುಮಾರಸ್ವಾಮಿ ಕುಟುಂಬ ಸಮೇತವಾಗಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ದಾರೆ. ಈ ಮಧ್ಯೆ BJP ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು BJP ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ನಡೆಸಿದ್ರು. ಪೊಲೀಸರು ಅವಕಾಶ ಮಾಡಿಕೊಡ್ಲಿಲ್ಲ. ಈ ಮಧ್ಯೆ ಒಂದಷ್ಟು ಹೈಡ್ರಾಮಾ ಕೂಡ ನಡೀತು. ಬೆಳಗಾವಿ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕೋಕೆ BJP ಯತ್ನ ನಡೆಸಿತು. ಅಲ್ಲೂ ಕೂಡ ಹೈಡ್ರಾಮಾ ಆಯಿತು. ಈ ಸಂಬಂಧ 27 ಕಾರ್ಯಕರ್ತರ ವಿರುದ್ಧ FIR ದಾಖಲಾಗಿದೆ. ಈ ಎಲ್ಲದರ ಮಧ್ಯೆ UPA ಸರ್ಕಾರ 2010ರಲ್ಲಿ ಬರ ನಿರ್ವಹಣೆ ಕೈಪಿಡಿ ಪ್ರಕಾರ ಮಾಡಿತ್ತು. ಈಗ 16ರಲ್ಲಿ ಅದನ್ನು ತಿದ್ದುಪಡಿ ಮಾಡಿಬಿಟ್ಟಿದೆ NDA ಸರ್ಕಾರ. ಇನ್ನು ಮುಂದೆ ಬರ ನಿರ್ವಹಣೆ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಮಾತ್ರ ಅಂತ ಹೇಳಿಬಿಟ್ಟಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದರದ್ದು ರಿಲೇಟೆಡ್ ಆರ್ಡರ್ಸ್ ಏನು ನಾನು ಅಥವಾ ಲೆಟರ್ಸ್ ಯಾವುದೋ ನೋಡಿಲ್ಲ. ರಾಜ್ಯ ಸರ್ಕಾರ ಕೈಗೊಳ್ಳುವ ಪರಿಹಾರ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಪಡಿತರ ಮತ್ತು ಹಣಕಾಸು ನೆರವು ಒದಗಿಸ್ಬೋದಷ್ಟೇ. ತೀವ್ರ ಬರ ಇದ್ದಾಗ ರಾಜ್ಯ ಸರ್ಕಾರ ಕೇಂದ್ರದ ನೆರವನ್ನು ಕೋರಬೇಕು ಅಂತೆಲ್ಲ ಬದಲಾಯಿಸಿದೆಯಂತೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಸೇಯಿಂಗ್. ತೀವ್ರ ಬರಾನೇ ಅದು, ನಮ್ಮದು ತೀವ್ರ ಫ್ಲಡ್ಡೇ ಅದು, ಸಣ್ಣ ಪುಟ್ಟದಲ್ಲ ಇದು. ಕರ್ನಾಟಕ ಇದು ಮೋದಿಯವ್ರಿಗೂ ಗೊತ್ತಿರುತ್ತೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಗೊತ್ತಿರಲೇಬೇಕು. 2ನೇ ಅಥವಾ 1ನೇ ಅತಿ ದೊಡ್ಡ ರಾಜ್ಯ,
ಮಳೆ ಆಧಾರಿತ ಕೃಷಿಯಲ್ಲಿ ಮಳೆ ಆಧಾರಿತ ಕೃಷಿ ಭೂ ವಿಸ್ತೀರ್ಣದಲ್ಲಿ ಐದರ್ ವಿ ಆರ್ 1 or 2 ಇನ್ ದಿ ಕಂಟ್ರಿ. ಇಂಥ ಸಂದರ್ಭದಲ್ಲಿ ಮಳೆ ಇಲ್ಲ ಅಂದ್ರೆ ಹೇಗೆ? ನಮ್ಮಲ್ಲಿ ಮಳೆ ಬರ್ತಿದ್ದಾಗ ಏನಾಗುತ್ತೆ ಅನ್ನೋದನ್ನ ಯಾರೊಬ್ರು ಅರಿವು ಯೋಚನೆ ಮಾಡಿ. ಬರ ಒಳ್ಳೆ ಕಥೆ ಇತ್ತಲ್ಲ ಇದು. ಕೊಡೋದು ಬೇರೆ. ಅಲ್ಲ, ಇತ್ತ ತಿದ್ದುಪಡಿ ಆಗಿದ್ದೇ ಆದ್ರೆ ತೀವ್ರ ಬರ ಇದೆ ಅಂತಾದ್ರೂ ಕೊಡ್ಲೇಬೇಕು. ಸರಿ, ಬರ ಎಲ್ಲ ನೀವೇ ನಿರ್ವಹಿಸ್ಕೊಳ್ಳಿ ಅನ್ನೋದಿದ್ರೆ ತೆರಿಗೆನು ನೀವೇ ಇಟ್ಕೊಳ್ಳಿ ಅಂತ ಹೇಳ್ತೀರಾ? ಹಂಗಾರೆ ನಾಳೆ ಅದಾಗಲ್ಲ. ಮತ್ತೆ ಹಂಗಾಗಲ್ಲ. ಹೇಗೆ ಪ್ರಧಾನಮಂತ್ರಿಗಳು ಹೇಳಿದ್ರು ಈ ರಾಜ್ಯಕ್ಕೆ ಒಂದು ಭಾಗಕ್ಕೆ ಗಾಯ ಆದರೆ ಇನ್ನೊಂದು ಭಾಗಕ್ಕೂ ಗಾಯನೇ ಅದು ಅಂತ, ಹಾಗೆ ಕರ್ನಾಟಕಕ್ಕೆ ಗಾಯ ಆದರೆ ಗಾಯ ಅಲ್ವಾ ಅದು? ಬರದ ವಿಷಯದಲ್ಲಿ ಗಾಯ ಆಗಿದೆ. ಮತ್ತೆ ನಾಳೆ ಡೆಲ್ಲಿನಲ್ಲಿ LDF ಸರ್ಕಾರದವರು ಮಾಡ್ತಾರಂತೆ. ಸರ್, ಅವರು ಮಾಡ್ತಾರಂತೆ. ಅದಕ್ಕೆ ತಮಿಳ್ನಾಡಿನವರು ಹೋಗಿ ಪ್ರತಿಭಟನೆಯಲ್ಲಿ ಸೇರ್ಕೋತಾರಂತೆ. ಎಲ್ಲರಿಗೂ ಆಹ್ವಾನ ಕೊಟ್ಕೊಂಡಿದ್ದಾರೆ. ಎಗೈನ್ ಕರ್ನಾಟಕದಲ್ಲಿ ಹೇಗೆ ಅಶೋಕ್, ವಿಜಯೇಂದ್ರ, ಬೊಮ್ಮಾಯಿ ಅವರು ಹೇಳುತ್ತಿದ್ದಾರೋ ಅದೇ ಮಾತನ್ನು ಅಲ್ಲಿ ಕೇಂದ್ರ ಮಂತ್ರಿ ಮುರಳೀಧರನ್ ಅವರು ತೆರಿಗೆ ದುಡ್ಡಲ್ಲಿ ದೆಹಲಿಗೆ ಹೋಗಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಅವರು ಕೂಗಾಡ್ಕೊಂಡಿದ್ದಾರೆ. ಸೇಮ್. ನಿಮ್ಮ ರಾಜಕಾರಣದ ಮಧ್ಯೆ ಮಂಗಗಳಾಗಿರೋದು ಯಾರು ಅಂದರೆ ನಾವೇ. ಹಂಗಂತೀರ? ನಮಗೆ ಪಿಕ್ಚರ್ ಗೊತ್ತಾಗ್ತಿಲ್ಲ ಇಲ್ಲಿ ಕರೆಕ್ಟಾಗಿ. ಈಗ ಆ ಪಿಕ್ಚರ್ ಗೊತ್ತಾಗಕ್ಕೆ ವಿಜಯೇಂದ್ರ ಅಪ್ಪಿ ತಪ್ಪಿ ಇಲ್ಲಿ ಬಂದರೆ ಏನಾದ್ರು ಗೊತ್ತಾಗ್ಬೋದೇನೋ. ಯಾಕಂದರೆ ಮೇಡಮ್ ಅಂತೂ ಸಿಕ್ಕಲ್ಲ. ಜನರು ಪ್ರಶ್ನೆ ಮಾಡ್ತಾ ಇಲ್ಲ, ಜನರಿಗೆ ಸಮಸ್ಯೆ ಇಲ್ಲ. ನನಗಂತೂ ಅರ್ಥವಾಗಿಲ್ಲಪ್ಪ. ಅಲ್ಲಿ ನನಗಾದರೂ ಅರ್ಥ ಮಾಡಿಸ್ರಪ್ಪ ಯಾರು ಒಬ್ಬರು. ಅಟ್ಲೀಸ್ಟ್ ನಾನಾರು ಹೇಳ್ತೀನಿ ಜನಕ್ಕೆ.